ಹಾಯ್ ಹಲೋ ನಮಸ್ತೆ ಕರ್ನಾಟಕ ವೆಹಿಕಲ್ಗೆ ಸ್ವಾಗತ. ಇಲ್ಲಿದೆ ನೋಡಿ 3 ಟಾಟಾ ಎಸ್ ಎಚ್ ಟಿ ಗಾಡಿಗಳಿದ್ದಾವೆ. K18B 4580 ಈ ಗಾಡಿ ಬಂದ್ಬಿಟ್ಟು 2013 4th ಓನರು. K06AA1618 ಇದು ಒಂದು 2014-17 ರಿಜಿಸ್ಟ್ರೇಷನ್ ಗಾಡಿ, ಇದು 4th ಓನರು. K16D0289 ಇದು 2018 ಮಾಡಲ್ಲು, ಇದು 2nd ಓನರ್ ಗಾಡಿ. 3 ಗಾಡಿನೂ ಆಪ್ಷನಲ್ಲಿದೆ ನೋಡಿ. ಇವೆರಡು BS3 ಬರುತ್ತೆ. ಈ ಗಾಡಿ ಒಂದು BS3, ಅದು BS3, ಲಾಸ್ಟ್ನೇದು BS4. ಟಾಟಾ ಎಸ್ಗಳು ಸಿಗ್ತಾ ಇರಲಿಲ್ಲ ಆಲ್ಮೋಸ್ಟ್. ಇವಾಗ 3 ಗಾಡಿ ಟಾಟಾ ಎಸ್ ಬೇಕು ಅಂತ ಕೇಳ್ತಿದ್ರಿ. 3 ಗಾಡಿ ಬಂದಿದೆ ನೋಡಿ ಸರ್. ಈಗ ಗಾಡಿ ಇದು 79,774 ಕಿಲೋಮೀಟ್ರ್ ರನ್ ಆಗಿದೆ. ಈ ಗಾಡಿಗೆ ಬಂದ್ಬಿಟ್ಟು FC ಮತ್ತು ಇನ್ಶೂರೆನ್ಸು ಎಲ್ಲ 7 ತಿಂಗಳು ರನ್ನಿಂಗ್ ಇದೆ. ಟೈರ್ ಕಂಡೀಷನ್ ನೋಡ್ಕೊಳ್ಳಿ, ಚೆಸ್ಸಿ ನೋಡ್ಕೊಳ್ಳಿ. ಬ್ಯಾಕ್ ಟೈರ್ ಫ್ರೆಶ್ ಇದೆ, ಫ್ರೆಶ್ ಟೈರು. ಸೈಡ್ ವ್ಯೂ ನೋಡಿ. ಇದೆಲ್ಲ ಗಾಡಿಗಳು ಬಂದ್ಬಿಟ್ಟು ನಿಮಗೆ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಒಂದು 30 ಲೀಟ್ರ್ ಟ್ಯಾಂಕ್ ಕೊಟ್ಟಿರ್ತಾರೆ. ಮೈಲೇಜ್ ಬಂದ್ಬಿಟ್ಟು ಒಂದು 20 ಅಂತಾರೆ, ಒಂದು 16ರಿಂದ 18 ಬರುತ್ತೆ ಮೈಲೇಜ್. ಈ ಗಾಡಿ ನೋಡಿ, ಏರ್ ಫ್ರೆಶ್ ಇದೆ. ಇಂಟೀರಿಯರ್ ನೋಡ್ಕೊಳ್ಳಿ, ನ್ಯೂ ಕುಷನ್ ಇದೆ. ಟೈರ್ ಫ್ರೆಶ್ ಟೈರ್, ಇದು ಎಣ್ಣೆ ಹಾಕ್ಸ್ಕೊಂಬಂದಿರೋದು. ಪ್ಲ್ಯಾಟ್ಫಾರ್ಮು, ಪೇಂಟಿಂಗು, ಎಲ್ಲ ಗಾಡಿಗಳಿಗೂ ಪೇಂಟ್ ಆಗಿದೆ. ತೊಟ್ಟಿಗೆ ಪೇಂಟ್ ಆಗಿರುತ್ತೆ ಹೊರತು ಶೇಪಿಗೆ ಪೇಂಟ್ ಆಗಿರಲ್ಲ. ಇನ್ನು ನಂಬರ್ 1 ಬ್ಯಾಟ್ರಿ ಇದೆ. ಇದು ಈ ಗಾಡಿ ಡೀಟೇಲ್ಸ್ ಬಂದ್ಬಿಟ್ಟು 4th ಓನರು, 2014-17 ರಿಜಿಸ್ಟ್ರೇಷನ್ನು, BS3 ಗಾಡಿ. FC ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡ್ತಾರೆ ಗಾಡಿಗೆ. ಈ ಗಾಡಿ 2018 2nd ಓನರು, ಟಾಟಾ ಎಸ್ HT BS4 K16D0289. ಡೀಟೇಲ್ಸ್ ಮಾತಾದರೆ ಇಂಟೀರಿಯರು ಲೆದರ್ ಕುಷನ್ ಇದೆ, ಫುಲ್ ನೀಟ್. ಇದು ಗಾಡಿ ಓಡಿರೋದು ಬಂದು 71,450 ಕಿಲೋಮೀಟ್ರ್ ರನ್ನಿಂಗ್ ಆಗಿದೆ. ಟೈರ್ ನೋಡಿ, ಫ್ರೆಶ್ ಟೈರು. ಪ್ಲಾಟ್ಫಾರ್ಮ್ ನೋಡಿ, ಟೈರ್ ಫ್ರೆಶ್ ಇದೆ. ಇದಿಷ್ಟು ನೋಡಿದ್ರಲ್ಲ ಟಾಟಾ ಎಸ್ HTಗಳ ಸೇಲ್ಸ್ ಮೇಳ. 3 ಗಾಡಿ ಇದೆ. 2 ಗಾಡಿ BS3, ಇದೊಂದು ಗಾಡಿ BS4. ಗಾಡಿ ಡೀಟೇಲ್ಸ್ ಇನ್ನೊಮ್ಮೆ ಹೇಳ್ತೀನಿ, ಕೇಳ್ಕೊಳ್ಳಿ. ಇದು 2013 4th ಓನರು, FC ಇನ್ಶೂರೆನ್ಸ್ 7 ತಿಂಗಳು ರನ್ನಿಂಗ್ ಇದೆ. ಗಾಡಿ ಲೊಕೇಶನ್ ಬಂದು ಶಿವಮೊಗ್ಗ. K06AA1618 ಇದು 2014-17 ರಿಜಿಸ್ಟ್ರೇಷನ್ನು, 4th ಓನರು. FC ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡ್ತಾರೆ. 4 ಟೈರ್ ಫ್ರೆಶ್ ಇದೆ. ಇದು ಗಾಡಿ ಲೊಕೇಶನ್ ಶಿವಮೊಗ್ಗ. K16D0289 HT ಇದು BS4, ಇದು 2018 ಮಾಡಲ್ಲು, 2nd ಓನರು. ಅದಕ್ಕೂ FC ಇನ್ಶೂರೆನ್ಸ್ ಫ್ರೆಶ್ಶು, 4 ಟೈರ್ ಫ್ರೆಶ್ಶು. ಗಾಡಿ ಲೊಕೇಶನ್ ಬಂದು ಶಿವಮೊಗ್ಗ. ನೀವಿನ್ನು ನಮ್ಮ ಕರ್ನಾಟಕ ವೆಹಿಕಲ್ ಒನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನು ಒತ್ತಿ ಇದೇ ರೀತಿ ಹೊಸ ಅಪ್ಡೇಟ್ಸ್ಗಾಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.